ನಮಃ ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶ್ವರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ನವಮಿ. ಇವತ್ತಿನ ನಕ್ಷತ್ರ ಹಸ್ತ ನಕ್ಷತ್ರ. ಮಂಗಳವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಉದ್ಯೋಗ ಸ್ಥಳಗಳಲ್ಲಿ ಒಂದಿಷ್ಟು ಪ್ರಶಂಸೆಗಳು ಕೂಡ ಸಿಗುವಂಥದ್ದು. ಕೃಷಿಕರಿಗೆ, ಉದ್ಯೋಗ ಅರಸುತ್ತಿರುವಂಥವರಿಗೆ ನಿಮ್ಮ ಒಂದಿಷ್ಟು ಅವಕಾಶಗಳು ಒದಗಿ ಬರುವಂಥದ್ದು. ಜೊತೆಗೆ ಗುರುಗ್ರಹ ನಿಮಗೆ 2ನೇ ಮನೆಯಲ್ಲಿದ್ದು ಉಪಾಯಕಾರಿ ಅಂತಂದ್ರೆ ನಿಮಗೆ ಮಂಗಳಕರಗಳ ಕಾರ್ಯ ಬಗ್ಗೆ ಪ್ರಸ್ತಾಪಗಳು, ಜಯಗಳು, ನ್ಯಾಯಾಲಯಗಳ ವಿಚಾರಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದಲ್ಲಿ ಒಂದಿಷ್ಟು ಅವಕಾಶಗಳು ಒದಗಿ ಬರುವಂಥದ್ದು. ಅದರಲ್ಲೂ ರೈತಾಪಿ ವರ್ಗದವರಿಗೆ ಸುವರ್ಣ ಅವಕಾಶ ಅಂತಾನೆ ಹೇಳುವಂಥದ್ದಾಗಿರುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತಾಯಿ ಭಗವತಿಯ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ದಿನದ ಹಿರಿಯ ಅಧಿಕಾರಿಗಳಿಂದ ಒಂದಿಷ್ಟು ಬೆಂಬಲ ಕೂಡ ಸಿಗುವಂಥದ್ದು ಉದ್ಯೋಗಸ್ಥರುಗಳಲ್ಲಿ. ಜೊತೆಗೆ ಮಕ್ಕಳ ಒಂದಿಷ್ಟು ನಡವಳಿಕೆಯಲ್ಲಿ ಸಂತಸ ಕಾಣುವಂಥದ್ದು. ಇಂದಿನ ದಿವಸದಲ್ಲಿ ವ್ಯಾಜ್ಯಗಳು ಯಾವ್ದಾರಿದ್ರೆ ಅದಕ್ಕೆ ಮುಕ್ತಿ ಸಿಗುವಂಥದ್ದು. ವ್ಯವಹಾರಗಳಲ್ಲಿ ಇತ್ಯರ್ಥವಾಗಿರುವಂಥದ್ದು. ಆರೋಗ್ಯದ ಕಡೆ ಒಂದಿಷ್ಟು ಎಚ್ಚರಿಕೆ ಇರಬೇಕಾಗತ್ತೆ. ಹೈನುಗಾರಿಕೆ ಮಾಡುವಂಥವರಿಗೆ, ರೈತಾಪಿ ವರ್ಗದವರಿಗೆ, ಮಧ್ಯವರ್ತಿಗಳಿಗೆ ದ್ವಿಗುಣ ಲಾಭ ಅಂತಾನೆ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ವೃತ್ತಿ ಮತ್ತು ಜೀವನದಲ್ಲಿ ಉತ್ತಮ ಒಂದಿಷ್ಟು ಏಳಿಗೆಯನ್ನು ನೋಡಬೇಕಾಗತ್ತೆ. ಏಳಿಗೆಗಳ ಜೊತೆ ಶತ್ರುಗಳು ಕೂಡ ನಿಮಗೆ ಯಥೇಚ್ಛವಾಗಿ ಕಾಡುವಂಥದ್ದು. ಜೊತೆಗೆ ಅಧಿಕಾರಿಗಳ ಬೆಂಬಲ ಕೂಡ ಸಿಗುವಂಥದ್ದೇ. ಉದ್ಯೋಗಸ್ಥರುಗಳಲ್ಲಿ ನಿಮ್ಮ ಕೆಲಸಗಳ ವೈಖರಿಯಿಂದ ನಿಮ್ಮ ಜನರುಗಳು, ನಿಮ್ಮ ಜೊತೆ ಇರುವಂಥವರು ಪ್ರವಿಧಾವಂತವಾಗಿ ಗೌರವ ಕೊಡುವಂಥದ್ದು. ಜೊತೆಗೆ ಸಂಗಾತಿಯ ಸಂಪೂರ್ಣ ಸಹಕಾರ ಕೂಡ ನಿಮಗೆ ಸಿಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸುವಂತಹ ಒಂದಿಷ್ಟು ಚಾಕ್ಷತೆ ನಿಮ್ಮಲ್ಲಿ ಮೂಡುವಂಥದ್ದು. ಆರೋಗ್ಯ ಸುಧಾರಣೆ ಆಗಿರುವಂತಹ ಶುಭ ದಿವಸ. ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಕುಟುಂಬ ಸದಸ್ಯರ ಬೆಂಬಲ ಕೂಡ ನಿಮಗೆ ಸಿಗುವಂಥದ್ದು. ಸೂಕ್ತ ಸಲಹೆಗಳು ಕೂಡ ಕೊಡುವಂತರಾಗಿರುತ್ತಾರೆ. ಜನರ ಪ್ರಯೋಜನವೂ ಕೂಡ ನಿಮಗೆ ಪಡೆಯುವಂಥದ್ದಾಗಿರುತ್ತೆ. ಇಂಜಿನಿಯರ್ ಕ್ಷೇತ್ರದವರು ಬೇಡಿಕೆಗಳು ಹೆಚ್ಚಾಗುವಂಥದ್ದು. ವಿವಾಹ ಪ್ರಯತ್ನದಲ್ಲಿ ಇರುವಂಥವರಿಗೆ ಜಯಗಳು ಕೂಡ ಆಗುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಏಳಿಗೆಗಳು ಕೂಡ ನೋಡುವಂಥದ್ದು. ಇವತ್ತಿನ ದಿವಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಶ್ರೀಕೃಷ್ಣನ ದರ್ಶನ ಅಥವಾ ಹನುಮಾನ್ ದೇವಾಲಯದಲ್ಲಿ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಹಳೆಯ ಸ್ನೇಹಿತರಿಂದ ಸಹಾಯ ಕೂಡ ನಿಮಗೆ ಮಾಡುವಂಥದ್ದಾಗಿರುತ್ತೆ. ಜೊತೆಗೆ ನಿಮಗೆ ಬರುವಂತಹ ಹಳೆಯ ಬಾಕಿಗಳು ಯಾವುದೇ ಇದ್ರೂ ನಿಮ್ ಕೈ ಸೇರುವಂಥದ್ದು, ಸಾಧ್ಯವಾದಷ್ಟು ಕೈ ಸೇರುವಂಥದ್ದು. ಜೊತೆಗೆ ನಿಮ್ಮ ಕೆಲಸಗಳನ್ನು ಬೇಗ ಮುಗಿಸಿ ಒಂದಿಷ್ಟು ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ದಿನಮಾನವಾಗಿರುತ್ತೆ. ತೃಪ್ತಿದಾಯಕ ದಿನ ಅಂತಾನೆ ಹೇಳುವಂಥದ್ದು. ಪ್ರೇಮ ಪ್ರಕರಣಗಳ ವಿವಾಹದಲ್ಲಿ ಅಂತ್ಯಗೊಳ್ಳುವಂಥದ್ದಾಗಿರುತ್ತೆ. ಹೀಗಾಗಿ ಎಚ್ಚರಿಕೆಯಿಂದಿರತಕ್ಕದ್ದು. ಆರೋಗ್ಯದ ಕಡೆ ಕೊಂಚ ಗಮನ ಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಬಹುದಿನದಿಂದ ಶುಭಗಳ ಗಳಿಗೆಗಳನ್ನು ಎದುರು ನೋಡುತ್ತಿರುವಂತರಿಗೆ ಶುಭ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ನಿರಾಮಾಯಿಗೆ ನಡೆಯುವಂತ ದಿನಮಾನವಾಗಿರುತ್ತೆ. ಪರಿಹಾರ ಕೂಡ ಆಗೋಗಿರುತ್ತೆ. ಹೊಸದಾಗಿ ಮನೆ ಖರೀದಿಸುವವರಿಗೆ ಭೂಮಿಗಳು ಖರೀದುವ ಅವಕಾಶಗಳು ಒದಗಿ ಬರುವಂತದ್ದು. ಉದ್ಯೋಗ ಸ್ಥಳಗಳಲ್ಲಿ ಯೋಗ ಕೂಡ ಕಂಡು ಬರುತ್ತೆ. ಅಂದ್ರೆ ಉದ್ಯೋಗ ಸ್ಥಳ ಗೌರವ ಕೂಡ ಹೆಚ್ಚಾಗುವಂಥದ್ದು. ಮಾರುಕಟ್ಟೆಗಳಲ್ಲಿ ಲಾಭದಾಯಕವಾಗಿರುತ್ತೆ. ಕೋಪ ಸ್ವಭಾವವನ್ನು ನೀವು ತಗ್ಗಿಸಿಕೊಳ್ಬೇಕಾಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಆದಷ್ಟು ಎಚ್ಚರಿಕೆಯಿಂದ ಮಾತಿನ ಮೇಲೆ ಗಮನ ಬೇಕು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶಿವನಿಗೆ ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಶುಭ ಫಲಗಳು ನೋಡಬಹುದು. ಒಳಿತಾಗ್ಲಿ. ಮುಂದಿನ ರಾಶಿ ತುಲಾ.
ತುಲಾರಾಶಿಯವರಿಗೆ ಕುಟುಂಬ ಸದಸ್ಯರು ಹೆಚ್ಚು ಸಮಯವನ್ನು ನೀವು ಅವ್ರ ಜೊತೆ ಕಳೆಯುವಂಥದ್ದು. ಅತಿ ಮುಖ್ಯ ಕೆಲಸಗಳನ್ನು ನೀವು ನಿಂತಲ್ಲೇ ಮಾಡಿ ತಯಾರಿ ಮಾಡಿ ಮುಗಿಸುವಂಥದ್ದು. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಯವರಿಗೆ ಲಾಭಾಂಶ ಕೂಡ ಹೇಳುವಂಥದ್ದಾಗಿರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಉತ್ತಮ ಬಾಂಧವ್ಯ ನಿಮ್ಮ ಕುಟುಂಬದಲ್ಲಿ ಮೂಡುವಂಥದ್ದು. ದಾಯಾದಿಗಳ ವಿಚಾರದಲ್ಲಿ ಒಂದಿಷ್ಟು ಶಮನ ಆಗಿ ಮುಕ್ತವಾಗುವಂಥದ್ದು. ಜೊತೆಗೆ ಜನ ಮೆಚ್ಚುವ ಕೆಲಸಗಳನ್ನು ಕೂಡ ನೀವು ಮಾಡುವಂಥದ್ದಾಗಿರುತ್ತೆ. ಸೂಕ್ತ ಸಲಹೆಗಳು, ಮಾರ್ಗದರ್ಶನಗಳ ಉಪಯುಕ್ತಗಳು ಕೂಡ ನಿಮಗೆ ಒದಗಿ ಬರುವಂಥದ್ದು. ಹಿರಿಯರು, ಕುಟುಂಬದವರು, ಅಧಿಕಾರಿಗಳು ನಿಮ್ಮ ಸಪೋರ್ಟಿಗೆ ಇರುವಂಥದ್ದಾಗಿರುತ್ತೆ. ಜೊತೆಗೆ ವಿವಾಹಿತ ಮಂಗಳ ಕಾರ್ಯಗಳು ನಿಮ್ಮ ಪ್ರಸ್ತಾಪ ನಡೆಯುವಂಥದ್ದು ನಿಮ್ಮ ಕುಟುಂಬದಲ್ಲಿ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ನರಸಿಂಹದೇವರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಸ್ನೇಹಿತರ ಸಂಖ್ಯೆ ಒಂದಿಷ್ಟು ಹೆಚ್ಚಾಗುವಂಥದ್ದು. ದೊಡ್ಡ ಮಟ್ಟದ ಪ್ರಮಾಣ ವ್ಯಾಪಾರ ವ್ಯವಹಾರಗಳು ಒಪ್ಪಂದ ಆಗುವಂಥದ್ದು. ವಿರೋಧಿಗಳ ವಿರುದ್ಧ ಮೇಲುಗೈ ಸಾಧಿಸುವಂಥದ್ದಾಗಿರುತ್ತೆ. ಸರ್ಕಾರಿ ಉದ್ಯೋಗಗಳಿಗೆ ಒಂದಿಷ್ಟು ದಿನ ವಿಶೇಷವಾಗಿರುವಂಥದ್ದು. ಜೊತೆಗೆ ಈ ದಿವಸದಲ್ಲಿ ಪ್ರಯೋಜನಕಾರಿಗಳಾಗಿ ಮಕ್ಕಳ ಪ್ರಗತಿ ಕೂಡ ಸಂತಸ ತಂದುಕೊಡೋದಾಗಿರುತ್ತೆ. ಸಾಲ ಕೊಟ್ಟವಂಥವರು ವಾಪಸ್ ನಿಮ್ಮ ಕೈ ಸೇರುವಂಥದ್ದಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶಿವನ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಕಬ್ಬಿಣ, ಒಂದಿಷ್ಟು ಕಪ್ಪು ಬಣ್ಣ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ, ಲೋಹದ ವ್ಯವಹಾರಗಳಲ್ಲಿ ವ್ಯಾಪಾರಗಾರರಿಗೆ ಯಥೇಚ್ಛ ಲಾಭವನ್ನು ನೋಡುವಂಥದ್ದು. ಜೊತೆಗೆ ಆಮದು ರಫ್ತು ಮಾಡುವಂಥವರಿಗೆ ವಿಶೇಷ ಲಾಭ ಅಂತಾನೆ ಹೇಳುವಂಥದ್ದು. ನಿಮ್ಮ ಕೆಲಸ ಗುಣಮಟ್ಟವನ್ನು ನೋಡಿ ನಿಮ್ಮ ಸಹೋದರಿಯರ ಸಹಾಯ ಕೂಡ ನಿಮಗೆ ಹಸ್ತ ಕೈ ಚಾಚುವಂಥದ್ದು. ಜೊತೆಗೆ ರೈತಾಪಿ ವರ್ಗದವರಿಗೆ, ಜೊತೆಗೆ ಈ ಬೀದಿ ಬದಿ ವ್ಯಾಪಾರಿದಾರರಿಗೆ, ಹೋಟೆಲ್ ದರ್ಶನ ನಡೆಸುವಂತವರಿಗೆ ದ್ವಿಗುಣ ಲಾಭ ಕೂಡ ಕಂಡು ಬರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶನೈಶ್ಚರ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಭೂ ಸಂಬಂಧಿತ ವ್ಯವಹಾರಗಳು ಅನುಕೂಲಕರವಾಗಿರುವಂಥದ್ದು. ನ್ಯಾಯಾಲಯದ ವಿಚಾರಗಳಲ್ಲಿ ಕೆಲವರು ಒಂದಿಷ್ಟು ಸ್ವಲ್ಪ ಹಿನ್ನಡೆಯಾಗುವಂಥದ್ದಾಗಿರುತ್ತೆ, ಕೊಂಚ. ಹಾಗಾಗಿ ಬೇಸರ ಆಗೋದ್ರಿಂದ ಯಾವುದೇ ಅರ್ಥಗಳಿರೋದಿಲ್ಲ. ಜೊತೆಗೆ ಕುಂಭರಾಶಿಯವರಿಗೆ ಹೈನುಗಾರಿಕೆ ಮಾಡುವಂಥವರಿಗೆ, ಜೊತೆಗೆ ವಾಹನ ಚಲಾವಣೆ ಮಾಡುವಂಥವರಿಗೆ ಎಚ್ಚರಿಕೆಯಿಂದಿರತಕ್ಕದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಶ್ರೀ ಆಂಜನೇಯನಿಗೆ, ಮುಖ್ಯ ಪ್ರಾಣರಿಗೆ ಒಡೆ ಹಾರ ಕೊಡುವಂಥದ್ದು ಒಳಿತಾಗತ್ತೆ. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೃಷಿ ಕ್ಷೇತ್ರದಲ್ಲಿ ಸಾಧಾರಣ ಲಾಭವನ್ನು ಸುಧಾ ನೋಡುವಂಥದ್ದು. ಅಗತ್ಯ ವಸ್ತುಗಳು ನಿಮಗೆ ಒಂದಿಷ್ಟು ನಿಮ್ಮ ವಿಚಾರಗಳಲ್ಲಿ ತಕ್ಕೊಂಡು ತೊಂದರೆಗೆ ಸಿಗಿಸುವ, ನೀವೇ ಸಿಕ್ಕಾಕೊಳ್ಳುವಂಥದ್ದಾಗಿರುತ್ತೆ. ಗೌರವವನ್ನು ಕೂಡ ಕಳೆದುಕೊಳ್ಳುವಂಥದ್ದಾಗಿರುತ್ತೆ. ಸ್ತ್ರೀಯರಿಂದ ಒಂದಿಷ್ಟು ವಿರೋಧಗಳು ಕೂಡ ಆಗುತ್ತೆ. ವಯಸ್ಸಾದವರು ಅಂದ್ರೆ ವೃದ್ಧರಲ್ಲಿ ಒಂದಿಷ್ಟು ಆರೋಗ್ಯಗಳಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಬಂಧು ಮಿತ್ರರೊಂದಿಗೆ, ಸ್ನೇಹಿತರೊಂದಿಗೆ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕದ್ದು. ನಿಮ್ಮ ಜೊತೆ ದೈವ ಬಲ ಕೂಡ ಇರುವಂತದ್ದಾಗಿರುತ್ತೆ. ಹಾಗಾಗಿ ಕಣ್ಣಿನ ಸಮಸ್ಯೆಗಳು ಯಾವುದೇ ಬಂದ್ರೂ ವೈದ್ಯರ ಸಂಪರ್ಕ ಒಳಿತು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಶಿವಾಲಯದಲ್ಲಿ ಬಿಲ್ವಾರ್ಚನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.